ಹಾಯ್ ಹಲೋ ನಮಸ್ತೆ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್. 2024ನೇ ವರ್ಷ ತೂಗುದೀಪ ಫ್ಯಾಮಿಲಿಗೆ ಒಂದಷ್ಟು ಸಂಕಷ್ಟಗಳನ್ನು ಎದುರು ಮಾಡಿತ್ತು. ಅದೆಲ್ಲವನ್ನು ಮೀರಿ ಈಗ ಖುಷಿಯ ಬೆಳವಣಿಗೆಗಳು ಒಂದಷ್ಟು ನಡೀತಾ ಇದೆ. ಒಂದು ಕಡೆ ದರ್ಶನ್ ಅವರು ಜಾಮೀನು ಮೂಲಕ ಹೊರಗಡೆ ಬಂದರೆ, ಮತ್ತೊಂದು ಕಡೆ ದಿನಕರ್ ತೂಗುದೀಪ ಅವರು 7 ವರ್ಷದ ನಂತರ ಅವರ ನಿರ್ದೇಶನದ ಸಿನಿಮಾ ಬಿಡುಗಡೆ ಆಗ್ತಿದೆ. ಸೊ ಇದೆಲ್ಲದರ ಬಗ್ಗೆ ಮಾತನಾಡೋಕ್ಕೆ ಖುದ್ದು ದಿನಕರ್ ತೂಗುದೀಪ ಅವರು ನಮ್ಮ ಜೊತೆ ಇದ್ದರೆ, ಬನ್ನಿ ಮಾತಾಡ್ಸೋಣ. ಹಾಯ್ ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಹೇಗಿದ್ದೀರಾ ಸರ್? ಸೂಪರ್ ಆಗಿದೆ, ನೀವು ಹೇಗಿದ್ದೀರಾ ಸರ್? ಮೊದಲಿಗೆ ನನ್ನ ಪ್ರಶ್ನೆ, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟು ಇಷ್ಟು ವರ್ಷ ಗ್ಯಾಪ್ ಯಾಕೆ ಮಾಡ್ತೀರಿ ಡೈರೆಕ್ಷನ್ಗೆ ಅಂತ? ಇಲ್ಲ, ಆ ಥರ ಏನಿಲ್ಲ. ಲೈಫ್ ಜೊತೆ ಸೆಲ್ಫಿ ಆದಮೇಲೆ ಒಂದು 6 ಇಯರ್ಸ್ ಗ್ಯಾಪ್ ಆಯಿತು. 2018 ರಿಲೀಸ್ ಆಗಿದ್ದು. ಆ 6 ಇಯರ್ಸಲ್ಲಿ 2 ವರ್ಷ ಕೋವಿಡ್ ತಿಂದುಬಿಡ್ತು ನಮ್ಮದೆಲ್ಲರದು ಟೈಮು. ಆ್ಯಂಡ್ ಅದಾದಮೇಲೆ ಪುನೀತ್ ಸರ್ದು ಸಿನಿಮಾ ಮಾಡಬೇಕಿತ್ತು ಜಯಣ್ಣ ಫಿಲಮ್ಸ್ಗೆ. ಸೊ ಅವರು ಅದಕ್ಕೆ ಅಂತ ಆಲ್ಮೋಸ್ಟ್ 1.5 ಇಯರ್ ವರ್ಕ್ ಮಾಡಿದ್ವಿ. ಪುನೀತ್ ರಾಜ್ಕುಮಾರ್ ಅಗಲಿಕೆಯಿಂದ ಅದು ಸಿನಿಮಾ ಮಾಡೋಕ್ಕಾಗಿಲ್ಲ. ನನ್ನ ಬ್ಯಾಡ್ ಲಕ್ಕು, ಅವ್ರ ಜೊತೆಲಿ ಸಿನಿಮಾ ಮಾಡೋಕ್ಕಾಗದೇ ಇದು. ಆ್ಯಂಡ್ ಅದಾದಮೇಲೆ ಜಯಣ್ಣ ಅವರೇ ಕಮಿಟ್ ಆಗಿದೆ ನಾನು ಅವ್ರ ಬ್ಯಾನರ್ಗೆ ಸಿನಿಮಾ ಮಾಡೋದು. ಸೊ ಅವರೇ ಕೇಳಿದ್ರು, ಈ ಥರ ನಾವು ವಿರಾಟ್ ಅವ್ರದ್ದು ಡೇಟ್ಸ್ ತೊಗೊಂಡಿದ್ದೀವಿ, ನೀವೊಂದು ಸಿನಿಮಾ ಮಾಡಿಕೊಡು ಅಪ್ಪಾಜಿ ಕಮರ್ಷಿಯಲಾಗೆ. ನಮ್ಮದು 5 ಡೇಟ್ಸ್ ಇದೆ ವಿರಾಟ್ದು. ಸೊ ಫಸ್ಟ್ ಫಿಲಮ್ ನೀನು ಆ ಥರ ಮಾಡಿದ್ರೆ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೀರೋನ ನಿಲ್ಲಿಸ್ಬೇಕು, ಕೊಡಬೇಕು. ಅಂದರೆ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಪ್ರಾಬ್ಲಮೇ ಅದು, ಹೀರೋಗಳು ಕಮ್ಮಿ. ಸೊ ಅದು ಮಾಡಬೇಕು. ಸೊ ನಿನ್ನೊಂದು ಒಪ್ಪಿಗೆ ಕೊಟ್ಟರೆ ನಮ್ಗೆ ಅದೊಂದು ಓಪ್ಸ್ ಇರುತ್ತೆ, ಏನೋ ಒಂದು ಆಗುತ್ತೆ ವಿರಾಟ್ ಕೆರಿಯರು ಅಂತ. ಸೊ ಅದಕ್ಕೆ ಮಾಡು ಅಂದರು. ಸರಿ ಆಯಿತು. ನಾನು ವಿರಾಟ್ದು ಕಿಸ್ ನೋಡಿದ್ದೆ. ತುಂಬ ಪ್ಯಾಷನೇಟ್ ಆ್ಯಕ್ಟರ್ ಅಂತ ಅನಿಸ್ತು. ಆ್ಯಂಡ್ ತುಂಬ ಗುಡ್ ಲುಕ್ಕಿಂಗು ಆ್ಯಂಡ್ ಒಳ್ಳೆ ಡ್ಯಾನ್ಸರು. ಸೊ ಸರಿ ಆಯಿತು, ಮಾಡೋಣ ವಿರಾಟ್ನ ಹಾಕ್ಕೊಂಡು ಅಂತ ಡಿಸೈಡ್ ಆದ್ವಿ. ಆದಾಗ ಒಂದು ದಿನ ಫಸ್ಟ್ ಟೈಮು ನಾವು ಸ್ಕ್ರಿಪ್ಟ್ಗೆಲ್ಲ ಸ್ಟೋರಿ ಎಲ್ಲ ಡಿಸ್ಕಷನ್ ಎಲ್ಲ ಮಾಡ್ಬೇಕಾದ್ರೆ ಈ ಥರ ಒಂದು ಲೈನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆವಾಗ ಬೋಗಣ್ಣ ಕರ್ಕೊಬಂದರು ವಿರಾಟ್ನ ಫಸ್ಟ್ ಟೈಮ್. ಅಂದರೆ ಎದುರುಗಡೆ ನಾನು ವಿರಾಟ್ನ ಆವಾಗಲೇ ಫಸ್ಟ್ ಟೈಮ್ ನೋಡಿದ್ದು. ಫುಲ್ ಸಣ್ಣಕ್ಕೆ 6 ಪ್ಯಾಕ್ ಎಲ್ಲ ಮಾಡಿಕೊಂಡು ಇವೆಲ್ಲ ಒಳಗೋಗಿ ಸಣ್ಣಕ್ಕಿದ್ರು. ನಮ್ಮ ಟೀಮಲ್ಲಿರೋರೆಲ್ಲ ರೈಟರ್ಸ್ ಎಲ್ಲ, ಸರ್ ಕಮರ್ಷಿಯಲ್ ಸ್ಕಿಪ್ ಮಾಡ್ಕೊಂಡಿದ್ದೀವಿ, ಈ ಥರ ಸಣ್ಣಕ್ಕೆ ಚಡ್ಡಿ ಗಡ್ಡ ಮೀಸೆ ತೆಗೆದು ಚಡ್ಡಿ ಹಾಕ್ಬಿಟ್ರೆ ಸ್ಕೂಲಿಗೆ ಕಳ್ಸೋಂಥರ ಕಾಣ್ತಾನೆ, ಸೊ ಏನು ಮಾಡೋದು ಸರ್ ಅಂತ. ಇಲ್ಲ ಮಾತಾಡೋಣ ಆಗುತ್ತೆ. ಆಮೇಲೆ ನಾನು ವಿರಾಟ್ಗೆ ಹೇಳಿದೆ, ಇಲ್ಲ ವಿರಾಟ್ ಸ್ವಲ್ಪ ಕಮರ್ಷಿಯಲ್ ಆಗೆಲ್ಲ ಸೀನ್ಸ್ಗಳು ಅಂದ್ಕೊಂಡಿದ್ದೀವಿ, ನೀವು ಆಪೋಸಿಟ್ ಒಬ್ಬ ವಿಲನ್ ಮುಂದೆ ನಿಂತಾಗ ಅದು ಅನಿಸ್ಬೇಕು ನಿಮ್ಗೆ ಎಬಿಲಿಟಿ ಇದೆ ಅದು ಅಂತ, ವಿಜುವಲಿ ಅದು ಕಾಣಬೇಕು. ಸೊ ನೀವು ಒಂಚೂರು ವೆಯ್ಟ್ ಗೇನ್ ಮಾಡಬೇಕಲ್ಲ, ಎಷ್ಟಾಗಬೇಕು ಸರ್ ಅಂದರು. ನಾನು ಅಟ್ಲೀಸ್ಟ್ ಈಗ ಎಷ್ಟಿದ್ದೀರಾ ಅಂದೆ. ಅವ್ರೇನೋ ಒಂದು ನಂಬರ್ ಹೇಳೋದು, ನನಗೆ ಇನ್ನೊಂದು ಅದಕ್ಕೊಂದು 10 kg ಆಗಬೇಕು ಅಂತ ಅನಿಸ್ತು. ಸೊ ನಾನು ಹೇಳಿದೆ 10 kg ಆಗಬೇಕು. ಡನ್ ಸರ್, ಟೈಮ್ ಎಷ್ಟಿದೆ ಸರ್ ಅಂದರು. ನಾವೊಂದು 30 ಡೇಸ್ ಇದೆ ನಾವು ಶೂಟಿಂಗ್ ಸ್ಟಾರ್ಟ್. 30 ಡೇಸಲ್ಲಿ 10 kg ಜಾಸ್ತಿ ಆಗ್ಬಿಟ್ಟು ಬಂದರು. ಮತ್ತು ನಾನು ಹೇಳಿದೆ, ಹೊಟ್ಟೆಗಿಟ್ಟೆ ಬರಬಾರ್ದು, ನೀವು ಫಿಟ್ಟಾಗೇ ಕಾಣಬೇಕು, ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಅದಾಗಬೇಕು ಅಂತ. ಸರಿ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಬಂದರು. ಏನು ಹೊಟ್ಟೆಗಿಟ್ಟೆ ಏನೂ ಇರಲ್ಲ. ಆ ಟೈಮಲ್ಲಿ 6 ಪ್ಯಾಕ್ ಇತ್ತು. 6 ಪ್ಯಾಕ್ ಕಾಣಿಸ್ತಾ ಇರಲ್ಲ ಅಷ್ಟೇ, ಬಟ್ ತುಂಬ ಸ್ಲಿಮ್ ಆಗಿ ಎಲ್ಲ ಹೊಟ್ಟೆ ಇತ್ತು. ಆ್ಯಂಡ್ ಆರ್ಮ್ಸ್ ಗಿಮ್ಸ್ ಎಲ್ಲ ಸರಿಯಾಗಿ ನಾನು ಹೇಳಿದೆ, ಇದು ಬಲ್ಕಾಗಿ ಕಾಣಬೇಕದು ಅಂತ. ಎಲ್ಲ ರೆಡಿಯಾಗಿ ಬಂದರು. ಸೊ ಅವಾಗ ಅನಿಸ್ತು, ಹೇಳಿದ್ದು ಮಾಡಿಕೊಡ್ತಾನೆ ಇವನು ಅಂದ್ಬಿಟ್ಟು. ಅವಾಗ ಇನ್ನೂ ಒಂಚೂರು ಬೇರೆ ಥರ ಸ್ಕ್ರೀನ್ ಪ್ಲೇ ಯೋಚನೆ ಮಾಡಿ ಇನ್ನೂ ಒಂಚೂರು ಬೆಟರ್ಮೆಂಟ್ ಮಾಡಿಕೊಂಡು ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸರ್, ಇಂಡಸ್ಟ್ರಿಯ ಲಕ್ಕಿಯೆಸ್ಟ್ ಡೈರೆಕ್ಟರ್ ನೀವು. ಮೊದಲ 3 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಸರ್. ಜೊತೆಯಲ್ಲಿ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಸಿನಿಮಾ, ಅದ ನಂತರ ಬಂದರೆ ನವಗ್ರಹ, ಈಸ್ ಥ್ರಿಲ್ಲರ್ ಸಿನಿಮಾ. ನೆಕ್ಸ್ಟ್ ಬರೋದಾದ ಆ್ಯಕ್ಷನ್ ಫ್ಯಾಮಿಲಿ ಡ್ರಾಮಾ ಇರುವಂಥ ಸಾರಥಿ ಸಿನಿಮಾ. ಅದೆಲ್ಲವನ್ನು ಮೀರಿ ಎಗೇನ್ ಲವ್ ಸ್ಟೋರಿಗೆ ಬರೋಕ್ಕೆ ಕಾರಣ ಏನಾಗಿತ್ತು ರಾಯಲ್ ಮೂಲಕ? ಏನಿಲ್ಲ ಅಂದರೆ, ರಾಯಲ್ಲು ಇಸ್ ನಾಟ್ ಓನ್ಲಿ ಅಬೌಟ್ ಲವ್. ರಾಯಲಲ್ಲಿ ಎಲ್ಲ ಇದೆ. ಇದು ಒಂದು ರಾಯಲ್ ಬಂದು ಇಟ್ಸ್ ಅ ಸ್ಟೋರಿ ಅಬೌಟ್ ಮದರ್ ಆ್ಯಂಡ್ ಸನ್, ತಾಯಿ ಮಗನ ಕತೆ ರಾಯಲ್. ಅದರಲ್ಲಿ ಲವ್ ಇದೆ, ಆ್ಯಕ್ಷನ್ ಇದೆ, ಸೆಂಟಿಮೆಂಟ್ ಇದೆ, ಎಮೋಷನ್ ಇದೆ, ಡ್ರಾಮಾ ಇದೆ, ಆ್ಯಂಡ್ ಥ್ರಿಲ್ ಇದೆ, ಎಲ್ಲ ಇದೆ. ಎಲ್ಲ ವಿಚಾರನೂ ಅಂದರೆ ಒಂದು ಕಮರ್ಷಿಯಲ್ ಸಿನಿಮಾ ಎಂಟರ್ಟೈನ್ಮೆಂಟ್ಗೆ, ಜನ ಥಿಯೇಟ್ರಿಗೆ ಏನೇನು ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಅವೆಲ್ಲ ಅಂಶಗಳನ್ನೂ ಇಟ್ಕೊಂಡು ಮಾಡಿರೋದು. ಆ್ಯಂಡ್ ಇದ್ರ ಕತೆ ಬಂದು ರಘು ನಿಡವಳ್ಳಿ ಅವ್ರದ್ದು ಲೈನು. ಆ ಐಡಿಯಾನ ಇಟ್ಕೊಂಡು ನಾವೆಲ್ಲ ಫುಲ್ ಟೀಮ್ ಕೂತ್ಕೊಂಡು ಕತೆ ಹೆಂಗೆ ಟ್ರಾವೆಲ್ ಆಗಬೇಕು, ಯಾವ ರೀತಿಲಿ ಹೆಂಗೆ ಹೋಗಬೇಕು ಅಂತೆಲ್ಲ ಎಲ್ಲರೂ ಟೀಮ್ ಕೂತ್ಕೊಂಡು ಡಿಸೈಡ್ ಮಾಡಿ ಮಾಡ್ಕೊಂಡಿದ್ದು ಕತೆ. ಸೊ ಲವ್ ಸ್ಟೋರಿ ಒಂದೇ ಇಲ್ಲ ಇದರಲ್ಲಿ, ಎಲ್ಲ ಇದೆ. ಈಗ ಹೆಂಗೆ ಅಂದರೆ ನನಗೆ ಎಲ್ಲ ಜಾನರು ಟಚ್ ಮಾಡಬೇಕು ಅಂತ. ಸೊ ಇದು ನಾನು ಮಾಡಿರೋ ಆ 3 ಸಿನಿಮಾಕ್ಕಿಂತ ಒಂದು ಬೇರೆ ಥರ ಜಾನರು. ಸೊ ಅದರಿಂದ ರಾಯಲ್ ಮಾಡೋದಕ್ಕೆ ರೆಡಿಯಾಗಿದ್ದು ನಾನು.
ಸರ್ ಮಾಡಿರೋದು 3-4 ಸಿನಿಮಾ ಆದರೂ ಕೂಡ ಕಥೆಯ ವಿಚಾರದಲ್ಲಿ ಎಕ್ಸೈಟಿಂಗ್ ಎಲಿಮೆಂಟ್ಸ್ ಅಂತ ಇರುತ್ತಲ್ಲ ಸರ್, ಈಗ ಜೊತೆಯಲ್ಲಿ ಆಗಲಿ ಸಾರಥಿಲಾಗಲಿ ನವಗ್ರಹ ಆಗಲಿ ಆ ಸೀನ್ಸ್ಗಳೇ ಹಿಡಿದಿಟ್ಟು ಕೂರಿಸುತ್ತೆ. ಈಗಲೂ ಜನ ಒಂದೊಂದು ಸೀನ್ಗಳ ಬಗ್ಗೆ ಮಾತನಾಡ್ತಾರೆ, ಇನ್ನೂ ಚರ್ಚೆಗಳು ಮಾಡ್ತಾರೆ ಅಂತಂದರೆ ಆ ಮಟ್ಟಿಗೆ ಕೆಲಸ ಅಥವಾ ರಿಸರ್ಚ್ ಬೇಕಾಗುತ್ತೆ ಸರ್. ಪ್ರತಿ ಸಿನಿಮಾದ ಕಂಟೆಂಟ್ ತಗೊಂಡಾಗ ಇದು ಚೆನ್ನಾಗಿ ವರ್ಕ್ ಆಗುತ್ತೆ, ಜನರ ಮೈಂಡ್ ಸೆಟ್ಟಲ್ಲಿ ಉಳಿಯುತ್ತೆ ಅಂತ ಹಿಂಗೆ ಡಿಸೈಡ್ ಮಾಡ್ತೀರಾ ಅಂತ. ಯಾಕಂದರೆ ನಿಮ್ಮ ಜರ್ನಿನ ತರುಣ್ ಸರ್ ಜೊತೆ ಕೂತು ಮಾತಾಡ್ತಿದ್ದಾಗ ಹೇಳ್ತಾ ಇದ್ದಾರೆ ಹೆಂಗೆ ನಡೀತಾ ಇತ್ತು ಅಂದರೆ, ಇಬ್ಬರಿಗೆ ಏನು ಕೆಲಸ ಎಲ್ಲ ಶೂಟಿಂಗ್ ನಡೀತಾ ಇದ್ದಾರೆ, ಇಬ್ಬರು ಒಂದು ಬೈಕ್ ತಗೊಂಡು ಹೋಗೋದು, ಶೂಟಿಂಗ್ ಸೆಟಲ್ಲಿ ಇರೋದು, ಕೆಲಸ ಹಿಂಗೆ ನಡೀತಿದೆ ಅಂತ ನೋಡೋದು. ಮೊದಲಿನ ಚಿಕ್ಕ ವಯಸ್ಸಿಂದ ನಮಗೆ ಡೈರೆಕ್ಷನ್ ಮೇಲೆ ಒಂದು ಒಲವಿತ್ತು ಅನ್ನೋದು. ಏನಿಲ್ಲ ಸರ್, ಆ ಥರ ಏನು ಇಲ್ಲ. ನನಗೆ ಆಡಿಯನ್ಸ್ ಪಲ್ಸ್ ಗೊತ್ತು, ಅದೆಲ್ಲ ಸುಳ್ಳು. ಯಾವ ನಿರ್ದೇಶಕನಿಗೂ ಆಡಿಯನ್ಸ್ ಪಲ್ಸ್ ಏನು ಅನ್ನೋದು ಆಗಲ್ಲ. ಯಾಕಂದರೆ ಒಂದೊಂದು ಸತಿ ಒಂದೊಂದು ಜಾನರ್ ವರ್ಕ್ ಆಗುತ್ತೆ. ಆಡಿಯನ್ಸ್ಗೇನು ಅವ್ರು ನೋಡೋದು ಅವ್ರಿಗೆ ಎಂಟರ್ಟೈನ್ ಮಾಡ್ತಿದ್ಯಾ. ನಾನು ಈ ಸಿನಿಮಾಗೆ 150 ರೂಪಾಯಿ 200 ರೂಪಾಯಿ ಟಿಕೆಟ್ಗೆ ಹಾಕಿ ಹೋಗಿ ನೋಡ್ತಾ ಇದ್ದೀನ, ನನಗೆ ಎಂಟರ್ಟೈನ್ಮೆಂಟು 300 ರೂಪಾಯಿಗೆ ಸಿಗ್ತಾ, ಖುಷಿ ಪಡ್ತಾರೆ, ಹೊರ್ಗೋಗಿ ಹೇಳ್ತಾರೆ ಸೂಪರ್ ಆಗಿದೆ ಸಿನಿಮಾ ಅಂತ, ಮೌತ್ ಪಬ್ಲಿಸಿಟಿ ಆಗುತ್ತೆ. ಈಗ ಅವರು ಕೊಡೋ 100 ರೂಪಾಯಿ 150 200 ರೂಪಾಯಲ್ಲಿ ನಾವು ಬರೀ 100 ರೂಪಾಯಿಗೋ ಇಲ್ಲ 50 ರೂಪಾಯಿ ಕೊಡೋ ಡಬ್ಬಾ ಸಿನಿಮಾ ಅಂತ ಹೊರ್ಗೆ ಹೇಳ್ತಾರೆ. ಒಬ್ಬ ಬರೋನು ಹೊರ್ಗೆ ಹೋಗ್ತಾನೆ. ಈ ಥರ ಅಂದರೆ ಅವರು ಕೊಡೋ ದುಡ್ಡಿಗೆ ನಾವು ಅವ್ರಿಗೆ ಎಂಟರ್ಟೈನ್ ಮಾಡಬೇಕು. ಅವರು ಖರ್ಚು ಮಾಡಿದ್ದನ್ನ ಅವ್ರಿಗೆ ಲಾಭ ಆಗಬೇಕು. ಈಗ ನಾವೆಲ್ಲ ಸಿನಿಮಾದವರು ಬದುಕ್ತಾ ಇರೋದೇ ಪ್ರೇಕ್ಷಕರಿಂದ. ಅವರು ತಗೊಳ್ಳೋ ಟಿಕೆಟು ಅದು ಒಂದು ಟಿಕೆಟ್ ಅವ್ರು ತೊಗೊಳ್ತಾರಲ್ಲ, ಅದು ತುಂಬ ಜನದ್ದು ಹೊಟ್ಟೆ ತುಂಬಿಸುತ್ತೆ. ಥಿಯೇಟ್ರಲ್ಲಾಗಿರ್ಬೋದು, ಥಿಯೇಟ್ರಲ್ಲಿರೋ ಸಿಬ್ಬಂದಿಗಳಾಗಿರ್ಬೋದು, ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಅವ್ರ ಆಫೀಸ್ ಆಗಿರ್ಬೋದು, ಒಬ್ಬ ಪ್ರೊಡ್ಯೂಸರ್ ಆಗಿರ್ಬೋದು, ಆ ಸಿನಿಮಾಲಿ ಕೆಲಸ ಮಾಡೋ ಟೆಕ್ನಿಷಿಯನ್ಸ್ಗಳಾಗಿರ್ಬೋದು, ಎಲ್ಲರದ್ದು. ಅಂದರೆ ಕರೆಕ್ಟಾಗೆ ಒಂದು ನಂಬರ್ ಥರ ಹೇಳಬೇಕು ಅಂತ ಹೋದರೆ ಒಂದು 2,500 3 ಸಾವಿರ ಜನಕ್ಕೆ, ಅಂದರೆ ಒಂದು ಥಿಯೇಟ್ರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿರ್ತಾರೆ. ಈಗ ಸಿನಿಮಾನ ಡಿಸ್ಟ್ರಿಬ್ಯೂಟರ್ ಆಫೀಸಿಂದ ಥಿಯೇಟ್ರಿಗೆ ತಲುಪಿಸೋರು ಒಂದು ವರ್ಗ ಇರುತ್ತೆ, ಆ್ಯಂಡ್ ಆ ಸಿನಿಮಾದ ಪೋಸ್ಟ್ ಅಂಟಿಸೋದಕ್ಕೆ ಒಂದು ವರ್ಗ ಇರುತ್ತೆ. ಸೊ ಎಲ್ಲನೂ ಲೆಕ್ಕ ಹಾಕಿದ್ರೆ ಅವ್ರವ್ರ ಫ್ಯಾಮಿಲಿ ಎಲ್ಲ ಲೆಕ್ಕ ಹಾಕಿದ್ರು ಒಂದು 3,000 ಜನ ಅಂತೂ ಅವ್ರು ತೊಗೊಳ್ಳೋ ಒಂದು ಟಿಕೆಟಲ್ಲಿ 3,000 ಜನ ಜೀವನ ಮಾಡ್ತೀವಿ. ಸೊ ಆ ಥರ ಇದ್ದಾಗ ಅವ್ರದ್ದು ಬೆಲೆಗೆ, ಅಂದರೆ ಅವರು ಕೊಡೋ ಒಂದೊಂದು ರೂಪಾಯಿಗೂ ನಾವು ಬೆಲೆ ಕೊಡಬೇಕು. ಸೊ ಅಂತ ಅವರು ಅಷ್ಟೇ, ತುಂಬ ಯಾರಿಗೂ ಕೂತ್ಕೊಂಡು ದುಡ್ಡು ಸಂಪಾದನೆ ಆಗಲ್ಲ. ಅವರು ಕಷ್ಟಪಟ್ಟಿರ್ತಾರೆ. ಈಗ ಅಂಥದ್ರಲ್ಲೂ ಅವರು ಒಂದು ಎಂಟರ್ಟೈನ್ಮೆಂಟ್ಗೆ ಅವರು ಕಷ್ಟಪಟ್ಟಿದ್ದು ದುಡ್ಡು ಕೊಡ್ತಿದ್ದಾರೆ, ನಾವು ಎಂಟರ್ಟೈನ್ಮೆಂಟ್ ಕೊಡಲೇಬೇಕು. ಕೊಟ್ಟಿಲ್ಲ ಅಂದರೆ ಅದು ಅಂದರೆ ನಾನು ನನ್ನ ಕೆಲಸ ಸರಿಗೆ ಮಾಡಿಲ್ಲ ಅಂತ ಎಲ್ಲ. ಈಗ ಅದೇನು 3,000 ಜನ ಇದೆ, ಅವ್ರು ಯಾರೂ ಅವ್ರ ಕೆಲಸ ಸರಿಗೆ ಮಾಡಿಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಸೊ ಅವೆಲ್ಲನೂ ಮೈಂಡಲ್ಲಿ ಇಟ್ಕೊಂಡು ನಾವು ಒಂದು ಕತೆ ಮಾಡಿದಾಗ ಇದನ್ನೆಲ್ಲ ವರ್ಗನೂ ಒಬ್ಬ ಅವ್ನು ಕೊಡೋ ಒಂದು ಟಿಕೆಟಲ್ಲಿ ನಾವು ಇಷ್ಟು ಜನ ಬದುಕ್ತೀವಿ, ಸೊ ನಮ್ಮ ಕೆಲಸನ ಆನೆಸ್ಟಿಯಾಗಿ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಮಾಡ್ತೀವಿ. ಸೊ ಅವಾಗ ನಾನು ಮಾಡೋ ಸಿನಿಮಾ ಜನಗಳಿಗೆ ನನಗೆ ಪಲ್ಸ್ ಗೊತ್ತು ಅದು ಹೇಳೋಕ್ಕಾಗಲ್ಲ. ನನಗೇನು ಎಕ್ಸೈಟ್ ಆಗುತ್ತೆ ಅನ್ನೋದು. ಈಗ ನನಗೆ ಯಾವುದೋ ಒಂದು ಪಾಯಿಂಟು, ಈ ಥರದೊಂದು ಪಾಯಿಂಟ್ ಎಕ್ಸೈಟ್ ಆಯಿತು ಅಂದರೆ ಜನನೂ ಎಕ್ಸೈಟ್ ಆಗ್ಬೋದಲ್ವ. ಸೊ ಅವ್ರು ಎಕ್ಸೈಟ್ ಆಗ್ತಾರೆ ಅಂದರೆ ನಾನು ಆ ಸಿನಿಮಾ ಮಾಡಬೇಕು, ಆ ವಿಚಾರನ ಸಿನಿಮಾಲಿ ತರಬೇಕು, ಅದನ್ನು ಯೋಚನೆ ಮಾಡ್ತೀನಿ ನಾನು ಅಷ್ಟೇ.